ಪ್ರಜ್ವಲ್ ಅರೆಸ್ಟ್ ಬಗ್ಗೆ ಎಸ್ಐಟಿ ಡೈರಿಯಲ್ಲಿ ನಮೂದಾಗಿದೆ. ಅಂದರೆ ಕೇಸ್ ಡೈರಿ ನಿನ್ನೆ ರಾತ್ರಿ ನಡೆದಂಥ ಪ್ರಕ್ರಿಯೆಯ ಬಗ್ಗೆ ಡೈರಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಏರ್ಪೋರ್ಟ್ನಿಂದ ಎಸ್ಐಟಿ ಕಚೇರಿವರೆಗೆ ನಡೆದಂಥ ಎಲ್ಲ ಪ್ರಕ್ರಿಯೆಯ ಮಾಹಿತಿಯನ್ನು ಉಲ್ಲೇಖಿಸಲಾಗಿದೆ. ಡೈರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಕೇಸ್ ಡೈರಿಯಲ್ಲಿ ಯಾವ ವಿಚಾರ ಉಲ್ಲೇಖ ಆಗಿದೆ ಅಂದರೆ ಕಂಪ್ಲೀಟ್ ಪ್ರೊಸೀಜರ್ನ ಬಗ್ಗೆ? ರಕ್ಷತ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಯಾವಾಗ ಏರ್ಪೋರ್ಟ್ಗೆ ಬಂದು ಇಳಿತಾರೋ ಅಲ್ಲಿಂದ ಕೂಡ ಎಸ್ಐಟಿ ತನ್ನ ಡೈರಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗುತ್ತೆ. ಅವರು ಇಳಿದಂಥ ಟೈಮಿಂಗ್ಸ್ ಆಗಿರ್ಬೋದು, ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದಂಥ ಟೈಮಿಂಗ್ಸ್ ಆಗಿರ್ಬೋದು, ಅವ್ರನ್ನ ಅರೆಸ್ಟ್ ತೋರಿಸಿದಂಥ ಟೈಮಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಕೇಸ್ ಡೈರಿಯಲ್ಲಿ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಫ್ಲೈಟ್ನಿಂದ ಇಳಿದ್ರು, ಯಾವಾಗ ಎಸ್ಐಟಿ ಅವ್ರನ್ನ ವಶಕ್ಕೆ ಪಡಿತು, ಯಾವಾಗ ಅವ್ರನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ತಿಳಿಸಿದ್ರು, ಅದೇ ರೀತಿಯಲ್ಲಿ ಅವರ ಸಂಬಂಧಿಕರು ಅಂದರೆ ಮನೆಯವರಿಗೆ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ವಿಚಾರವನ್ನು ಹೇಳಿದ್ರು. ಇವೆಲ್ಲದರ ಬಗ್ಗೆ ಕೂಡ ಕೇಸ್ ಡೈರಿಯಲ್ಲಿ ಮೆನ್ಷನ್ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರನ್ನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ದು ಆಗಿರ್ಬೋದು, ಅಥವಾ ಅವರಿಗೆ ಪ್ರಶ್ನೆ ಕೇಳಿರುವಂಥದ್ದಾಗಿರ್ಬೋದು, ಅವರ ವಿಚಾರಣೆ ನಡೆಸಿರುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಉಲ್ಲೇಖ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಯಾವುದೇ ಆರೋಪಿಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡಿಂಗನ್ನು ಕೂಡ ಮಾಡ್ಕೊಳ್ತಾರೆ. ಇಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಅಧಿಕಾರಿಗಳು ಕೇಳಬೇಕಾಗಿರುತ್ತೆ. ಈ ಒಂದು ಸಂತ್ರಸ್ತೆಯರ ಹೇಳಿಕೆಯ ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಆರೋಪಿ ಹೇಳಿಕೆಗಳನ್ನ ಇಲ್ಲಿ ದಾಖಲಿಸಿಕೊಳ್ತಾ ಹೋಗ್ತಾರೆ. ಅದನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಕಡೆ ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ಅವರು ಕೂಡ ಅದನ್ನ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಈ ರೀತಿಯ ಉತ್ತರಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಯಾವುದೇ ಒಂದು ವಿಚಾರವನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ದಾಖಲೆ ರೂಪದಲ್ಲಿ ಇರಲಿ ಅನ್ನುವಂತ ಉದ್ದೇಶಕ್ಕಾಗಿ ಈಗಾಗಲೇ ಕೇಸ್ ಡೈರಿಯಲ್ಲೂ ಕೂಡ ಅವರು ಮೆನ್ಷನ್ ಮಾಡ್ತಾ ಇರುವಂತದ್ದು. ಅದು ಸ್ಪಷ್ಟವಾಗಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಬಂದಾಗಿನಿಂದ ಇಲ್ಲಿಯವರೆಗಿನ ಪ್ರತಿಯೊಂದು ಅಂಶವನ್ನ ಕೂಡ ಮೆನ್ಷನ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಅದರಲ್ಲಿ ನಾವು ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳಿದಂಥ ಪ್ರಶ್ನೆಗಳಾಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಂತ ಉತ್ತರಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಕಾರಣ ಒಂದು ಕಡೆ ಮೊಬೈಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಸಂತ್ರಸ್ತೆಯರು ಕೊಟ್ಟಂತ ಹೇಳಿಕೆಯ ಆಧಾರದ ಮೇಲೆ ಆಗಿರ್ಬೋದು, ಸಂತ್ರಸ್ತೆಯರಿಗೂ ನಿಮಗೂ ಯಾವಾಗಿನಿಂದ ಪರಿಚಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅವರ ಮೊಬೈಲ್ ಎಲ್ಲಿಗೆ ಹೋಯ್ತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ, ಅವರಿಂದ ಉತ್ತರ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕಾನೂನು ಸಲಹೆಯನ್ನ ಪಡೆದಿರೋದ್ರಿಂದಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಸೂಕ್ತವಾದಂತಹ ಒಂದು ಉತ್ತರ ದೊರೆತಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕಾಗುತ್ತೆ. ಅದೆಲ್ಲ ಒಂದು ಕಡೆ ಸಾಕಷ್ಟು ಕಡಿಮೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕಾನೂನು ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು, ಎಸ್ಐಟಿ ಅಧಿಕಾರಿಗಳು ಯಾವ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ 1 ತಿಂಗಳು ಓರ್ವ ಆರೋಪಿ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಬಹುದು ಅನ್ನೋದನ್ನ ಕೂಡ ಪೂರ್ವವಾಗಿ ಅವರೇ ಯೋಚನೆ ಮಾಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಯಾವ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಮುಂಚಿತವಾಗಿ ನಿರ್ಧರಿತರಾಗಿರ್ತಾರೆ. ಹಾಗಾಗಿ ಎಸ್ಐಟಿಯ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣ ಅವರು ಸರಿಯಾದಂತಹ ಒಂದು ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇಲ್ಲಿ ಕೇಸ್ ಡೈರಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಅವರ ಎನ್ಕ್ವೈರಿಯ ವಿಚಾರಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಉಲ್ಲೇಖ ಮಾಡುವಂಥ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾನೆ ಹೋಗ್ತಾರೆ. ಅದು ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಿಕ್ಕೆ ಸಹಾಯವಾಗುತ್ತೆ. ರಕ್ಷತ್, ಧನ್ಯವಾದ ಪ್ರಜ್ವಲ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.